ನಾವು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ತಿಳ್ಕೊಳ್ಳೋಣ. ವಿಜಯನಗರ ಸಾಮ್ರಾಜ್ಯದ ಒಂದು ಕಾಲಾವಧಿ 1336 ರಿಂದ 1664. ಇದರ ಸ್ಥಾಪಕರು ಯಾರಂದ್ರೆ ಹರಿಹರ ಮತ್ತು ಬುಕ್ಕರಾಯರು. ಇದರದೊಂದು ರಾಜ್ಯ ಲಾಂಛನ ಎಡಮುಖದ ವರಹ. ಇದನ್ನ ಅನೇಕ ರಾಜರ ಆಳ್ವಿಕೆಯನ್ನ ಮಾಡ್ತಾರೆ. ಅದರೊಳಗೆ ಪ್ರಸಿದ್ಧ ಅರಸ ಯಾರಂದ್ರೆ ಶ್ರೀಕೃಷ್ಣ ದೇವರಾಯ. ಇದರದೊಂದು ರಾಜಧಾನಿ ಯಾದಂದ್ರ ಹಂಪಿ. ಇದನ್ನ 4 ಮನೆತನಗಳ ಆಳ್ವಿಕೆ ಮಾಡ್ತವು: ಸಂಗಮ, ಸಾಳ್ವ ಮತ್ತು ತುಳುವ, ಅರವೀಡು. ಹೀಗೆ ಇದಕ್ಕೆ ರಾಜಧಾನಿಯಾದಂತಹ ಹಂಪಿಯ ರಾಜಧಾನಿಯನ್ನ ಯಾಕೆ ಮಾಡಿದ್ರು ಅಂದ್ರ ಹಂಪಿಯ ಮೊದಲ ಹೆಸರು ಏನಂದ್ರ ಪಂಪ. ಇದಕ್ಕೆ ಪಂಪ ಅಂತ ಮೊದಲ ಹೆಸರು ಇದಕ್ಕೆ ಅಂತಂದ್ರೆ ಅವರ ಆರಾಧ್ಯ ದೈವವಾದಂತಹ ವಿರೂಪಾಕ್ಷ ದೇವರ ಪತ್ನಿಯ ಹೆಸರು ಏನಂದ್ರ ಪಂಪಾದೇವಿ. ಹಾಗಾಗಿ ಇದಕ್ಕೆ ಪಂಪ ಅಂತಂದು ಹೇಳಿ ಕರಿತಿದ್ರು. ಅರಸರು ಆಳ್ವಿಕೆ ಮಾಡ್ಕೊಂತ ಬಂದಂಗೆಲ್ಲ ಇದಕ್ಕೆ ಏನಂತ ಹಂಪಿ ಅಂತಂದು ಹೆಸರು ಬಂತು. ಹಂಪಿಯೊಳಗ ಏನ್ ಮಾಡ್ತಿದ್ರು ಅಂದ್ರೆ ಚಿನ್ನಾಭರಣಗಳನ್ನ ತೂಕದ ಒಂದು ಅಳತೆ ಒಳಗ ಮಾರಾಟವನ್ನ ಮಾಡ್ತಿದ್ರು. ಇನ್ನು ಹಂಪಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ವಿದ್ಯಾರ್ಥಿಗಳ ಮೂಲಕ ತಿಳಿದುಕೊಳ್ಳೋಣ. ಧನ್ಯವಾದ. ಮತ್ತು ಪ್ರತಿಮೆಯನ್ನು ಹೊಂದಿರುವ ದೇವಾಲಯವಾಗಿದೆ. ಪಕ್ಷಕ್ಕೆ ಅರ್ಪಿತವಾಗಿದೆ. ಈ ದೇವಾಲಯವು ವಿಜಯನಗರ ಸಾಮ್ರಾಜ್ಯದ ಆಡಳಿತಗಾರರ ದೇವರಾಯನ ಅಧಿಪತಿಯಾದ ಲಕ್ಕನದಂಡೇಶ್ವರನು ಈ ದೇವಸ್ಥಾನವನ್ನು ನಿರ್ಮಿಸಿದನು. ಈ ದೇವಸ್ಥಾನವು ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಹಂಪಿಯಾಗಿತ್ತು. ಹಂಪಿ ತುಂಗಭದ್ರಾ ನದಿಯ ತೀರದಲ್ಲಿದೆ. ಈ ತುಂಗಭದ್ರಾ ನದಿಯ ದೇವತೆ ಪಂಪನ ಪತ್ನಿ ವಿರೂಪಾಕ್ಷ. ತುಂಗಭದ್ರಾ ನದಿ ಕರ್ನಾಟಕದ ಇತಿಹಾಸದಲ್ಲಿ ಅತ್ಯುನ್ನತ ಸ್ಥಾನ ಪಡೆದಿದೆ. ಕೊಪ್ಪಳ, ರಾಯಚೂರು, ಬಳ್ಳಾರಿ, ತ್ರಿವೇಣಿ ಜಿಲ್ಲೆಗಳ ಪ್ರಮುಖ ಜೀವನದಿಯಾದ ಗಂಗಾಸ್ಥಾನ ತುಂಗಪ್ಪ ಎಂಬ ನಾಲ್ಕು ಹೊಂದಿರುವುದರೊಂದಿಗೆ ಸಾಮಾನ್ಯ ಗಣನೆಯಾಗಿದೆ. ಇತಿಹಾಸದಲ್ಲಿ ಅತ್ಯುನ್ನತ ಸ್ಥಾನ ಪಡೆದಿದೆ. ಕೊಪ್ಪಳ, ರಾಯಚೂರು, ಬಳ್ಳಾರಿ,
ಶ್ರೀ ವಿಘ್ನೇಶ ಗಣೇಶ. ಈಗ ಇದು ಇಮ್ಮಡಿ ಬರೋದನ್ನ ತೆಳಗೆ ಬರ್ತೈತಂತೆ. ಈ ಗಣೇಶ 18 ಅಡಿ ಇರ್ತಂತೆ. 18 ಅಡಿ. ಇದು ಕಡಲೆಕಾಯಿ ಗಣೇಶ ಅಂತ ಯಾಕೆ ಬರ್ತೈತೆ ಹೆಸರು? ಈ ಗಣೇಶ ಕಡಲೆಕಾಯಿ ನೋಡಿ ಹೊಟ್ಟೆ ಭಾಗ ಹೊಡೆದಿರೋದ್ರಿಂದ ಅದಕ್ಕೆ ಕಡ್ಲಿ ಥರ ಕಾಣಿಸ್ತಿದ್ದ ಜನರಿಗೆ. ಅದಕ್ಕೆ ಕಡ್ಲೆಕಾಯಿ ಗಣೇಶ ಅಂತ ಆವಾಗ ಪೂಜೆ ಆಗ್ತಿದ್ದಂತೆ. ಈಗ ಪೂಜೆ ಮುಗಿಸಿದ್ರು ಅಂತ ಕಾಣುತ್ತೆ. ಆವಾಗ ಇದ್ದಾಗ ಪೂಜೆ ನಡೀತಿತ್ತು. ಕಡಲೆ ಭಾಗ ಮತ್ತು ಹೊಟ್ಟೆ ಭಾಗ ಹೊಡೆದಿದ್ದರಿಂದ ವಾಸ್ತುಶಿಲ್ಪದಲ್ಲಿ ಕಮಲ್ ಮಹಲ್ ಒಂದಾಗಿದೆ. ಕಮಲ್ ಮಹಲನ್ನು ಕೃಷ್ಣದೇವರಾಯ ಆಡಳಿತದಲ್ಲಿದ್ದಾಗ ನಿರ್ಮಿಸಿದನು. ಇದನ್ನು ಮಹಿಳೆಯರಿಗಾಗಿ ಹಾಗೂ ಮಹಿಳಾ ಇತರ ಸದಸ್ಯರಿಗಾಗಿ ನಿರ್ಮಿಸಿದನು. ಇದಕ್ಕೆ ಕಮಲ್ ಮಹಲ್ ಮತ್ತು ಲೋಟಸ್ ಮಹಲ್ ಎಂದು ಹೆಸರು ಬರಲು ವಾಸ್ತುಶಿಲ್ಪ ಆಕಾರವಿದೆ. ಕಮಲ್ ಮಹಲ್ ಎಂದು ಕರೆಯಲು ಆಕಾರವಿದ್ದ ಕಾರಣ ಇದಕ್ಕೆ ಕಮಲ್ ಮಹಲ್ ಮತ್ತು ಚಿತ್ತಾಂಗಿ ಮಹಲ್ ಎಂದು ಕರೆಯುತ್ತಾರೆ. ದೇವರಾಯರು ತನ್ನ ಪೂರ್ವ ಭಾರತದ ಕ್ರಿಸ್ತ 513ರಲ್ಲಿ ಈ ದೇವಾಲಯವನ್ನು ನಿರ್ಮಿಸಿದರು. ಈ ದೇವಾಲಯವು ರಾಜ ಆಡಳಿತ ಪ್ರದೇಶ ಮಧ್ಯಭಾಗದಲ್ಲಿ ಹಜಾರಾಮ್ ಸ್ವಾಮಿ ಮಂದಿರವು 200 × 100 ಅಡಿ ಅಗಲ ಹೊಂದಿದೆ. 50 ಅಡಿ ಎತ್ತರ ಹೊಂದಿದೆ. ಈ ಎತ್ತರದ ವಿಮಾನ ಹೊಂದಿದೆ. ಶ್ರೀರಾಮ್ ದೇವರಿಗೂ ಈ ದೇವಾಲಯ ಇಷ್ಟವಾಗಿದೆ. ಕೃಷ್ಣದೇವರಾಯ ಉತ್ತಮ ಆಡಳಿತಗಾರನಾಗಿದ್ದನು. ಅವನು 2 ಕೃತಿ ರಚಿಸಿದ್ದನು. ಅವು ಯಾವ ಕೃತಿ ಅಂದರೆ ಜಾಂಬವತಿ ಕಲ್ಯಾಣ ಮತ್ತು ಅಮುಕ್ತ ಮೌಲ್ಯ. ಜಾಂಬವತಿ ಕಲ್ಯಾಣ ಸಂಸ್ಕೃತ ಭಾಷೆಯಲ್ಲಿ ಬರೆದಿದ್ದನು. ಅಮುಕ್ತ ಕಲ್ಯಾಣ ತೆಲುಗು ಭಾಷೆಯಲ್ಲಿ ಬರೆದಿದ್ದನು. ವಿಜಯವಿಠಲ ಸ್ವಾಮಿ ದೇವಾಲಯವು ವಿಜಯನಗರ ರಾಜಧಾನಿಯಾದ ಹಂಪಿಯಲ್ಲಿದೆ ಮತ್ತು ಈ ದೇವಾಲಯವು ತುಂಗಭದ್ರಾ ನದಿಯ ದಡದಲ್ಲಿದೆ.
ಈ ದೇವಾಲಯವು ಕರಕುಶಲತೆಗೆ ಮತ್ತು ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದೆ. ಧನ್ಯವಾದಗಳು. ಸಾಮ್ರಾಜ್ಯದ ರಾಜ ಶ್ರೀಕೃಷ್ಣ ದೇವರಾಯ. ಶ್ರೀಕೃಷ್ಣ ದೇವರಾಯ ಕಟ್ಟಲಿಸಲಿಕ್ಕೆ ಒಂದು ಕಾರಣವಿದೆ. ಶ್ರೀಕೃಷ್ಣ ದೇವರಾಯ ತನ್ನ ಸಾಮ್ರಾಜ್ಯ ವಿಸ್ತರಣೆಯ ಭಾಗವಾಗಿ ಅವರು ಅಂದಿನ ಒರಿಸ್ಸಾ ಅಂದರೆ ಈಗಿನ ಒರಿಸ್ಸಾದಲ್ಲಿ ಯುದ್ಧದಲ್ಲಿ ಮೇರು ಶಿಖರ ದೇಗುಲವಾದ ಕೋನಾರ್ಕ ಸೂರ್ಯ ದೇವಾಲಯವನ್ನು ನೋಡಿದರು. ಅವರು ಸೌಂದರ್ಯದಿಂದ ಆಕರ್ಷಿತರಾದರು. ಅವರು ನಿರ್ಮಾಣಕ್ಕೆ ನಿಶ್ಚಿತರಾದರು. ಮತ್ತು ಬಹಳ ಇಷ್ಟವಾಯಿತು. ಸ್ಥಳವೆಂದರೆ ಲಕ್ಷ್ಮೀ ನರಸಿಂಹ ಹಾಗೂ ಬಡ್ಡವಿ ಲಿಂಗ ದೇವಸ್ಥಾನ ಮತ್ತು ವಿರೂಪಾಕ್ಷ ದೇವಾಲಯ, ಕಲ್ಲಿನ ರಥ ಮತ್ತು
ವಿದ್ಯಾರಣ್ಯ ದೇವಾಲಯ. ಮತ್ತು ಹೊಸಪೇಟೆಯಲ್ಲಿ ನೋಡಿರುವುದಾದರೆ ನಾವು ಹೊಸಪೇಟೆಯಲ್ಲಿ ಡ್ಯಾಮನ್ನು ನೋಡಿದ್ದೇವೆ ಮತ್ತು ಸಂಗೀತ ನೃತ್ಯ ಕಾರಂಜಿ ನೋಡಿದ್ದೇವೆ ಮತ್ತು ಮೀನು ಸಂಗ್ರಹಾಲಯ ಮತ್ತು ವಿಧ ವಿಧವಾದ ಮೀನುಗಳನ್ನು ನೋಡಿದ್ದೇವೆ. ಇದನ್ನು ನೋಡಿ ನನಗೆ ಬಹಳ ಖುಷಿ ಆಯಿತು.